ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಯಾವ ವಾರ ಗೊತ್ತಾ? ಮಂಗಳವಾರ. ವಿಶೇಷ ನಮ್ಮನಿಗಳ ಪೂಜೆ, ಗಡ್ಡೆನಾದ, ಗಡಿಬಿಡಿ ಮಾಡುವಂತ ಅತ್ತೆ, ಗಡಿಬಿಡಿ ಮಾಡುವ ಸೊಸೆ, ಮನಿಗಳ ಮಗಂದ ಎಕ್ಸಾಮ್, ಮಗಳದ ಅವ್ರದ್ದು ಎಲ್ಲ ಎಕ್ಸಾಮ್ ತಯಾರಿ, ಅವ್ರದ್ದು ಮನಿಯೊಳಗೆ ಕೆಲಸದವರು, ಒಬ್ಬಾಕಿ ಕೆಲಸದಾಕಿ, ಮತ್ತೊಬ್ಬಾಕಿ ಬಂದಿಲ್ಲ, ರಜೆ ತಗೊಂಡಾಳ, ಒಬ್ಬಾಕಿ ಮಾಡ್ತಾ ಇದ್ದಾಳ. ಯಜಮಾನ್ರು ಬೇರೆ ನೋಡ್ತಾ ಇದ್ದೀರಾ ಎಷ್ಟೊಂದು ಕೆಲಸಗಳೆಲ್ಲ. ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಜೀವನ ಯಾವ ರೀತಿ ಎಲ್ಲಾನು ನಮ್ಮ ಬ್ಲಾಗ್ಗಳಲ್ಲಿ ನೀವು ನೋಡಕ್ ಸಿಗ್ತದೆ. ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಇವತ್ತಂತೂ ತರಕಾರಿ ಮನಿ ಒಳಗೆ ಊಟ, ತರಕಾರಿದ ಊಟ ಐತಿ. ನೋಡ್ರಂತೆ ಏನೇನ್ ಮಾಡಿದೀವಿ ಇವತ್ತಿನ ಲಾಗ್ ನೋಡೋಣ ಬರೀ. ಮತ್ತು ಹೊಸ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ. ಶಾರ್ಟ್ಸ್ ಫಿಲ್ಮ್ ಅದಾವ, ಆಮೇಲೆ ನಮ್ಮ ರಿಮೇಕ್ ಸಾಂಗ್ ಅದಾವ, ಆಮೇಲೆ ನಿಮ್ ಸಲುವಾಗಿ ಬಹಳಷ್ಟು ಶಾರ್ಟ್ಸ್ ಗಳು ಮಾಡೇವಿ. ನಿಮ್ಗೆ ಇಷ್ಟ ಆಗ್ತಾವ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ. ಹಿಂಗ ಈ ಮನೆ ಮುಂದೆ ತಗೊಂಡೋಗ್ರಿ, ಹಿಂಗ ಸಪೋರ್ಟ್ ಮಾಡ್ರಿ. ಮತ್ ಇವತ್ತಿನ ದಿನ ಒಳಗೆ ಏನೇನ್ ಆಗ್ತದ ನೋಡುವ ಬರೀ ಅಭಿಮಾನಿಗಳೇ. ಕುಬೂಲ್ ಕೂಗತ್ತದ, ಇಲ್ಲಿ ಕೆಳಗಿಂದ ಹಿಂಗೆ ಮೆಟ್ಲಾಗಿರೋದು ಬಂತು ನೋಡಿ ಅಡುಗೆ ಮನೆಯಿಂದ ನಮ್ಮ ಕ್ಯಾಟು. ಮತ್ತು ಕೂಗಾತೈತಿ. ಬಾಗ್ಲ ಇಷ್ಟರೊಳಗಿಂದ ಬಂದೈತಿ ಪಾರ್ ಮಾಡಿ ಮ್ಯಾಲೆ ಬಂದು ಬಾಗ್ಲ ತೆಗಿಯನಾತೈತಿ ನೋಡಿ. ಮರಿಗಳು ಇಟ್ಟಿತ್ತು, ಏನೇನು ಗೊತ್ತಾಗತ್ತು, ಏನೇನೇನು ಮಾಡೈತಿ ನೋಡಿ ಇಲ್ಲಿ ಪಾಪ. ಬಾರು ಬಗಾರು, ಬಾ 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 ಒಳಗೆ ಬಾ ಬಾ ಒಳಗೆ ಬಾ ಬಾ. ಬಾ ಬಾ ಅಪ್ಪ ಹೇಳ್ತಿ ಗುಬ್ಬಿ, ಅಪ್ಪಣ್ಣ ಹೇಳ್ತಿ. ಎಷ್ಟು ಗಂಟೆ ಹೇಳ್ತಿ? 7 ಒಂದೈತೆ, 7 ಒಂದೈತೆ. ರಾತ್ರಿ ಭಾಳ ಲೇಟ್ ಆತ. ಅಪ್ಪನ ಡೆಲಿವರಿ ಆಗೈತಿ. ಅಪ್ಪನ ಡೆಲಿವರಿ ಆಗೈತಿ. ಯಾವಾಗ? ಹೌದಾ? ಎಷ್ಟು ಗಂಟೆಗೆ? ಹೌದಾ? ಹೋಗಿ ಡೆಲಿವರಿ ಆಯ್ತು. ಪಾಪು ನೋಡಿದಿ? ಅಭಿಮಾನಿಗೆ ಡೆಲಿವರಿ ಆಗದ. ಬಬ್ಲಿ ಪಾಪು ಇಟ್ಟಾಳ. ಜಾನುಷ ಪಾಪು ಕೊಟ್ಟಿಳ್ಗವ ಅಳೀಶ, ಪಾಪು ಕೊತ್ತಿಲ್ಗವ ಅಳೀಶ, ಪಾಪು ಬಬ್ಬ ಪಾಪು ಆಯ್ತು. ಒಟ್ಟಿಗೆ ಇಲ್ಲಿ ಹಾಕಿದ್ದಾರೆ. ಅಭಿಮಾನಿಗೆ ಶಾಮಿಗೆ ಹೇಳಿ ನೋಡಿ ಭಾಳ ಖುಷಿ ಆಗ್ತಾಗ. ಅವಳು ಡೆಲಿವರಿ ಆಗೈತಿ ಹುಬ್ಳಿ. ಇದು ಶಾಮುಗಿ ಡೆಲಿವರಿ ಆಗೈತಿ. ಹ್ಞೂ, ರಾತ್ರಿ 1 ಗಂಟೆಗೆ ನೋಡಿಲ್ಲ ಇನ್ನು. ಚುಂಚು ಅವ ಚಲೋ ಆಗೈತಿ ಭಾಳ ಮೇಲೆ. ಡೆಲಿವರಿ ಆಯ್ತು, ಅದಕ್ಕೆ ಹಂಗೆ ಮಾಡತ್ತಿತ್ತದ. ನೋಡಿದೆ ಎಷ್ಟು ಶಾನೆ ಅದಾಳ ಬುಬುಲ್ಮ. ಪಾಪು ಕೊಟ್ಟಿಳಗವಾಳು. ಡೆಲಿವರಿ ಅಲ್ಲಿ वरती आवाज चालू झाले चिंचू. आता ते बॉक्समध्ये बसलंय, आत आवाज यायला चिंचू झाले. आता बघायचं कसलं आहेत पिल्लं, काय आहेत बघायचं आता. होय काय त्यांचं याल नाही खरं. हे जाऊन आता त्यात बसलंय आत पिल्लांना दूध पाजवत. ಅಭಿಮಾನಿಗಳೇ ನೋಡಿ, ಇಲ್ಲಿ ಯಜಮಾನ್ರ ಏನು ತಂದಿಟ್ರು ಫೋನು ತೊಗೊಂಬರ್ತಾ ಇದ್ದಾರೆ ನೋಡಿ. ದಿನಾಲು ಗುಲಾಬಿ ಹೂ ತೊಗೊಂಬರ್ತಾ ಇದ್ದಾರೆ. ನಾ ಅಲ್ಲೇ ಗುಲಾಬಿ ಹೂ ಅಲ್ಲೇ ಬಿಡ್ರಿ ಅಂತ ಇದ್ದೀನಿ. ದುಂಬಿಗಳು ಬಂದು ರಸ ತಿಂತಾವು, ಮತ್ತು ಅವು ಗೂಡನ್ನು ತಯಾರು ಮಾಡ್ತಾವಂತಂದ್ರೆ ದಿನಾಲು ಒಂದೊಂದು ರೋಸ್ ತಂದು ಇಡತ್ತಾರ ನೋಡಿ. ಇಲ್ಲಿ ನನಗೆ ತಂದು ಇಡತ್ತಾರ ಅನ್ಸತೈತಿ. ಮತ್ತು ಎಲ್ಲಿನೂ ತೊಗೊಂಬಂದಾರ, ಹೂ ತೊಗೊಂಬಂದಾರ. ವೆರೈಟಿ ಹೂ ಅದಾವ ನೋಡಿ ಅಲ್ಲಿ ಎಷ್ಟೊಂದು. ಮತ್ತು ಸ್ಪೆಷಲ್ ಇವತ್ತು ನಮ್ಮ ಮನೆ ಒಳಗೆ ಬದ್ನಿಕಾಯಿ ಪಲ್ಯ ನಮ್ಮ ಮನೆ ಒಳಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಅತ್ತೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದೆ. ಮೆತ್ತಗಿರ್ತದೆ ಈ ರೀತಿ ತಿನ್ನಾಕ. ಬದನೆಕಾಯಿ ಕುದಿಸಿ ನೀರು ತೆಗಿಯೋದು, ಕಟ್ ಮಾಡೋದು ಉದ್ದದ, ಮತ್ತು ಕುದಿಸಿ ನೀರು ತೆಗಿಯೋದು. ನೀರು ತೆಗೆದು ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆ ಹಾಕೋದು, ಆಮೇಲೆ ಖಾರ ಪುಡಿ ಉಪ್ಪು ಹಾಕೋದು. ಇದಕ್ಕೆ ಭಾಳ ಟೇಸ್ಟಿ ಆಗ್ತದೆ ಬದನೆಕಾಯಿ. ನೀವು ಈ ರೀತಿ ಮಾಡಿ ನೋಡ್ರಿ. ನಾವು ಬೇಳೆ ಹಾಕಲ್ಲ, ನಮ್ಮ ಅತ್ತೆ ಸಲುವಾಗಿ ಬೇಳೆ ಹಾಕಿದ್ದು ನಮ್ಮ ಮನೆಯವ್ರ ಸಲುವಾಗಿ ಮಾಡಿರ್ತೀವಿ ಯಾವಾಗಾದರೂ. ಇವತ್ತು ನಮ್ಮ ಅತ್ತೆಯವ್ರ ಸಲುವಾಗಿ ಅಂತಲೇ ಮಾಡೈತಿ. ಆಮೇಲೆ ಈರುಳ್ಳಿ, ಇದು ಸೌತೆಕಾಯಿ ಗಜರಿ ರೆಡಿ ಅದಾವ ನಮ್ಮ ಮನೆಯವ್ರು ತಿಂಡಿ ಮಾಡೋಕೆ. ಆಮೇಲೆ ಇಲ್ಲಿ ಮೆಕ್ಕೆಜೋಳ ಬಾಯ್ಲ್ ಆಗ್ತಾ ಇದ್ದಾವೆ ಮನೆ ದೇವರಿಗೆ, ನಮ್ಮ ಮನೆಯವ್ರಿಗೆ. ಅವ್ರಿಗೆ ಮೆಕ್ಕೆಜೋಳ ಮೇಲೆ ಭಾಳ ಪ್ರೀತಿ. ಒಂದು 4 ಮೆಕ್ಕೆಜೋಳ ತಂದಾರೈತೆ. ಮತ್ತಿದು ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ಬಿಸಿ ರೊಟ್ಟಿ ಮಾಡೋಣ ಅಂತ. ಮತ್ತು ಟೈಮು 9 ಗಂಟೆ ಬೇರೆ ಆಗಾಗ ಬಂತ. ಆಮೇಲೆ ಇದು ಲಾಗ್ ಹಚ್ಚಿದ್ದೆ, ನೋಡ್ತಾ ಇದ್ದೆ ಇಲ್ಲಿ.
ಇದು ವಟಾಣಿ ಪಲ್ಯ ಅದ, ಹಸಿ ವಟಾಣಿ. ಅಪ್ಪು ಭಾಳ ಫೇವ್ರೇಟ್, ಅದಕ್ಕೆ ಹಸಿ ವಟಾಣಿ ಪಲ್ಯ ಸೂಪ್ ಮಾಡೋಣಂತ. ಮತ್ತು ಇಲ್ಲಿ ಶಾಂಭವಿಗೆ ಇದ್ರೊಳಗೆ ಚಪಾತಿ ಐತಿ. ಇಟ್ಟಿದ್ದೀನಿ. ಅಜ್ಜಿ ದೇವ್ರ ಗಂಟೆ ಬರ್ಸಾಕೊಂಡ್ರಿ. ಈಗ ಅದೇ ರೆಡಿ ಮಾಡಿ ಬಂದಿದ್ದೆ. ಅತ್ತೆ ದೇವರಿಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ದಿನ ನಾನು ರೊಟ್ಟಿ ಮಾಡಿದ್ದೀನಿ. ಮತ್ತಿದು ಕೆಂಪಲ್ಲೆ ಮಾಡಾಕಿದ್ದೀನಿ. ಆಮೇಲೆ ತಿನ್ನಾಕ ಅವ್ರಿಗೆ ಕೆಂಪಲ್ಲೆ ಭಾಳ ಇಷ್ಟಪಟ್ಟಿದ್ದಾರೆ. ಅವರಿಗೆ ಕೆಂಪಲ್ಲೆ ಇಷ್ಟ ಆಗ್ತದೆ, ಅಂಬಾಡಿ ಪಲ್ಯ ಇಷ್ಟ ಆಗ್ತದೆ. ಅಂಬಾಡಿ ಅಂತಂದ್ರೆ ಅದು ಹುಳಿ ಇರ್ತದೆ ಪಲ್ಯ ಅದು ಅಂಬಾಡಿ ಪಲ್ಯ ಮಾಡ್ತಾರಲ್ಲ ಅದು. ಆಮೇಲೆ ನಮ್ಮ ಅತ್ತೆ ದೇವ್ರಿಗೆ ಸಲುವಾಗಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಈಗ. ಮತ್ತು ಬದ್ನೆಕಾಯಿ ಪಲ್ಯ ಭಾಳ ಇಷ್ಟ ಆಗ್ತೈತಿ. ಕೊಡೋಣ ಬರ್ರಿ, ಮೊದಲು ಕೊಟ್ಟು ಬರೋ ನಡೀರಿ ಬರ್ರಿ. ಯಜಮಾನ ಸಲುವಾಗಿ ಸ್ವೀಟ್ ಕಾರ್ನ್ ಕುದಿಸಿ ರೆಡಿ ಮಾಡಿಟ್ಟೈತಿ. ಬದ್ನೆಕಾಯಿ ಪಲ್ಯ ರೆಡಿ ಅದ, ಮತ್ತು ಅಲ್ಲಿ ಬಾಯ್ಲ್ ಆಗ್ತಾಯಿದೆ ಕೆಂಪಲ್ಲೆ. ಇನ್ನೂ ಸ್ವಲ್ಪ ರೊಟ್ಟಿ ಅದಾವ, ಇನ್ನೂ ಸ್ವಲ್ಪ ರೊಟ್ಟಿ ಮಾಡ್ಕೊತೀನಿ ಪಟ ಪಲ್ಯಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಗೊತ್ತಾಳೆ. ಇದೆಲ್ಲ ನಂದು ರೊಟ್ಟಿ ಐದು ಮನೆಗಳೇ. ಚಾದ ಬಾಟಿ ಇಟ್ಟು ಅತ್ತೆಮ್ಮ ಬಂದು ಮಳಿನೂ ಐತಿ, ಮತ್ತು ಹೊರಗೆ ವಾಕಿಂಗ್ ಮಾಡೋಕ್ಕೂ ಆಗತ್ತೆ ಅವರಿಗೆ. ಇಲ್ಲಿ ಟಿಫಿನ್ ಹೋದ್ರು. ಹಾಯ್ ಬರೋबर आहे. थंडूगून होत आहे. ಅಪ್ಪನ ಫೇವ್ರೇಟ್ ವಟಾಣಿ. ಶಾಂಭವಿ ವಟಾಣಿ ಪಲ್ಯ ತಿಂತೀಯ? ಗ್ರೀನ್ ವಟಾಣಿ ನನಗಡೆ ಅಪ್ಪು ಕೊಟ್ಟು ಬರೋ ನಡೀರಿ. ಅವಂಗೆ ವಟಾಣಿ ಪಲ್ಯ ಮತ್ತು ಇದು ಚಪಾತಿ ಅದ, ರೊಟ್ಟಿ ಅದ, ಏನೇನು ತಿಂತಾರೆ ನೋಡೋಣ. ಅತ್ತೆ ದೇವರು ವಾಕಿಂಗ್ ಹೋಗ್ಯಾರ, ಹೋಗಲಿ ನೋಡೋಣ. ಆಮೇಲೆ ನಾನು ಭೇಟಿಯಾಗಿ ಬರ್ತೇನೆ. ಇನ್ನೇನು ಅಲ್ಲಿ ಸುದ್ದಿ ಹೇಳ್ಕೊತ ಬರ್ತೇನೆ ನಿಂಗೆ. ಆಕಿ ಊಟ ಒಂದು ಪ್ಲೇಟ್ ಒಳಗೆ ಹಾಕಿ ಒಂದು ಬೌಲು ನೀರು ಇಡ್ಬೇಕು. ಆಕಿ ತಿನ್ಸಿರಿ ಮತ್ತು ಬೌಲೊಳಗೆ ನೀರು ಇಡ್ಬೇಕಾಕಿ. ಯಾಕಂದ್ರೆ ಬೌಲೊಳಗೆ ನೀರಿಟ್ಟು ಅಂದ್ರೆ ನೀರು ಕುಡಿತಾಳೆ ಆಕಿ. ಗಂಟೆ ನೀರು ಕುಡಿಯೋಕೆ ಬಂದಿರಲಿ ಇಲ್ಲಿ. ಆಮೇಲೆ ಸ್ವಲ್ಪ ಸ್ಟೀಲಿನ ವಾಟಿಗಳು ನೀರು ಇಟ್ಬಿಡಾಕಿ. ಕೊಡ್ತೇನೆ ಒಂದು ವಾಟಿ ಆಕಿಗೆ, ಸಪ್ರೇಟ್ ತೆಗೆದಿಡೋನು ವಾಟಿಗಳು. ನಮ್ಮ ಮನೆ ಒಳಗೆ ಡಿಲಿವರಿ ಬಬ್ಬೂಲಮ್ಮ ಡಿಲಿವರಿ. ನಮ್ಮ ಮನೆ ಒಳಗೆ ಅಂಶಗಳು ನೋಡಿ ಹೆಂಗೆ ಬೆಳೆದಿದ್ದಾವ. ಹೀಗಾಗಿ ಎಲ್ಲನೂ ಇದನ್ನಾಗ್ತದೆ. ಕೆಟ್ಟು ಅಮ್ಮ ನಮ್ಮ ಮನೆಯೊಳಗೆ ಮರಿ ಹಾಕ್ಯಾಳು. ಆಕ್ಯಾಗ ಬಾಯ ತೊಗೊಂಬರತ್ತಿದ್ಲು. ನಮಗೆ ತೋರ್ಸಾತಾಳೇನೋ ಆಕಿ ಆಗ್ಯಾವಂತ ನೋಡ್ರಿ ಅಂತ. ಬಬ್ಬೂಲ ಬಬ್ಬು ಪಾಪು ಆಯ್ತು. ಪಾಪು ಅಚ್ಚು ಎಲ್ಲಿದ್ದೀ? ಪೂಜಿ ಪಾಪು ಆಗ್ಯಾವ, ಪಾಪು ಜಿಜ್ಜು ಮಾಡ್ಯಾವು ಬಾಕ್ಸ್ ಒಳಗೆ. ಇಟ್ಕೊಂಡ ಅಮ್ಮ ಸಂಭಾಳ್ಸತೈತಿ. ಅಮ್ಮ ಬೇಕು ಮತ್ತು ಪಾಪು ಮರಿಗಳು ಎಷ್ಟಾಗ್ಯಾವು ಏನಾಗ್ಯಾವ ನೋಡೋಣ. ಆಮೇಲೆ ಬಾಯಿಗೆ ತೊಗೊಂಬಂದಿಲ್ಲ. ಹೆಂಗೈತಿ? ಈಗ ಏನೇನು ಆಟ ಮಾಡ್ತಾಳೋ ಏನೋ ಅದ್ರ ಜೊತೆ. ಈಗ ಇನ್ನು ಸೊಪ್ಪ ಮೇಲೆ ಇಡತ್ತ ಇನ್ನೂ ಇಲ್ಲಿ ತಂದೆ. ಇಲ್ಲೇ 7 ಜಾಗ ಚೇಂಜ್ ಮಾಡಾಕಿ ನೋಡು. ಅದ ನೋಡ್ಬೇಕು. ಆಮೇಲೆ ನೋಡ್ತೇವೆ, ಅಜ್ಜಿ ಮಲ್ಕೊಂಡ್ಮೇಲೆ ನೋಡ್ತೀವಿ. ಮತ್ತು ಊಟ ಮಾಡು. ಇನ್ನು ಅನ್ನ ಅದು ಏನು ಬೇಡಲ್ಲ. ಆಮೇಲೆ ಸ್ವಲ್ಪ ಅನ್ನ ಮತ್ತು ವಟಾಣಿ ಅದು ತಿನ್ನತ್ತೆ ಬೇಕಾದ್ರೆ. ಬರುವಾಗ ಮಲ್ಕೊಂಡ ಜೋರು. ಇದು ಬಬ್ಲು ಮಾತಾಡಂದ್ರೆ ಏನು ಮಾತಾಡಿದ್ರು ಮಾತಾಡುವ ಅದ್ರೊಳಗದ. ಅದ ಈಗ ಬಂದಿಲ್ಲ ನೋಡಿ ಮತ್ತು ಅವು ಸ್ವಲ್ಪ ಹೊರಗೆ ಬಂದು ಅಂದ್ರೂ ಆಕೆ ಆವಾಜ್ ಮಾಡತ್ತವಂತವು. ಆಕೆ ಕರೆ ಅದಕ್ಕೆ ಆಕೆ ಅಲ್ಲಿ ಕೊಡ್ರತ ಅಂತ. ನಾನು ತಿಂಡಿ ಮಾಡೋಣ ಅಂತ. ಪಲ್ಯ ಮತ್ತು ಕೆಂಪು ಪಲ್ಯ ಮತ್ತು ಇದು ನನ್ನ ಫೇವ್ರೇಟ್ ಅಲಸಂದಿ ಪಲ್ಯ ಮತ್ತು ಇದೆಲ್ಲ ರೊಟ್ಟಿ ಎಲ್ಲ ಇದೆ. ಇಲ್ಲಿ ಇಟ್ಕೊಂಡ್ಕೊತಿದ್ದೀನಿ ತಿಂಡಿ ಮಾಡೋಣ ಅಂತ. ಅವಳು ಎಲ್ಲ ಕೆಲಸ ಮಾಡಿಕೊಂಡ್ರು. ಮತ್ತು ಶಂಭುವಿಂದು ಮೆಕ್ಕೆಜೋಳ ತಿನ್ನೋದೈತಿ. ಶಂಭುವಿಂದು ಫುಲ್ ಖುಷಿಯಾಗ್ಯಾಳ. ಶಂಭುವಿಗೆ ಹೆಂಗೆ ಅನ್ಸತೈತಿ ಪಾಪುಗಳ ಮನೆಗೆ ಬಂದಮೇಲೆ? ಏನೈತಿ? ಯಾಕೆ? ಅದೇ ಸ್ವಲ್ಪ ನೋಡ್ಕೋತೀನಿ. ಎಲ್ಲರೂ ನಿಂಗೆ ಏನು ಹೇಳ್ತಾರೆ ನೋಡು. ಭಾಳಷ್ಟೆಲ್ಲ ವಿಡಿಯೋ ಬಿಟ್ಟಿರ್ತಾರೆ, ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ,
ಮತ್ತು ಏನೋ ಇಲ್ಲಾಂದ್ರೆ ಚಾಟಿ ಪಿಟಿಗೆ ಏನೋ ಕೇಳ್ತಿಲ್ಲ ಅವ್ರಿಗೆ ಕೇಳು, ಹಿಂಗೆ ಮಾಡತ್ತಾಳ, ತೊಗೊಂಡು ಹೊಂಟಾಳ, ಬಾಯಿ ಇಟ್ಕೊಂಡು ಎಲ್ಲಿ ತೊಗೊಂಡು ಹೊಂಟಾಳ ಕೇಳು. ಅದಲ್ಲ ಅಭಿಮಾನಿಗಳೇ, ಭಾಳ ಖುಷಿ ವಿಷಯ, ನಮ್ಮ ಮನೆಯೊಳಗೆ ದೊಡ್ಡ ವಿಷಯ. ನಮ್ಮ ಮನೆಯೊಳಗೆ ನಮ್ಮ ಬಬ್ಲಿ ಅಂತಂದ್ರೆ ನಮ್ಮ ಅಮ್ಮ ಬೇಕ ಪಾಪು ಇಟ್ಟಾಳ. ಅದ ಇವತ್ತು ಬಹಳ ವಿಶೇಷ ದಿನ ಅದ. ಇವತ್ತಿನ ದಿನ ಫಸ್ಟ್ ಟೈಮ್ ನಮ್ಮ ಮನೆಯೊಳಗೆ ನಾವು ಪಾಪುಗಳು ಇಟ್ಟಿದ್ದು ನಾವು ಇವತ್ತು ಇಷ್ಟ ಹತ್ರದಿಂದ ನೋಡೇವಿ. ಆಮೇಲೆ ಮತ್ತೆ ಏನೇನಂತ ನೀವು ದಿನಾಲು ನೋಡ್ರಂತೆ, ಅವಳು ಏನು ಮಾಡ್ತಾಳೆ ಏನಿಲ್ಲ ಹೆಂಗೇನು ಮಾಡ್ತಾಳೆ ನಿಮಗೆ ದಿನಾಲು ನಾವು ಹೇಳ್ತೇವಿ. ಮತ್ತು ಅವಳದ್ದು ಏನೇನಂತ ನೋಡೋಣ. ಫಸ್ಟ್ ಟೈಮ್ ನಮಗೂ ಒಂದು ಹೊಸ ಅನುಭವ ಆಗೋದಿದೆ. ಅದಕ್ಕೆ ಏನೇನಾಗ್ತದೆ, ಅಪ್ಪಂದು ಎಕ್ಸಾಮ್ ಅದಾವ, ಅವನ್ನೆಲ್ಲ ಮಾಡ್ಕೊತಾ ಇದ್ದಾನ. ಮತ್ತು ಅವನ ಅಪ್ಪು ಅಲ್ಲೇ ಅದ, ಮತ್ತು ಅಲ್ಲೇ ಬಾಕ್ಸ್ಗಳು ಡೆಲಿವರಿ ಆಗೈತೆ ರಾತ್ರಿ 1:30ಗೆ. ಅವಳು ಮತ್ತು ಈಗ ಬೆಳಿಗ್ಗೆ ಎಲ್ಲ ಆರಾಮದಾಳ. ಶಾಮೂಗೆ ಹೋಗಿ ಅವಳಿಗೆ ಇಷ್ಟು ಊಟ ಮಾಡಿಸಿ ಬಂದ ಅಂತ ಹೋಗಿ, ಮತ್ತು ನಾನ್ ವೆಜ್ಜು ಏನಿಲ್ಲ ಆಕಿಗೆ, ಊಟ ಮಾಡತ್ತಾಳ, ಆರಾಮದಾಳ. ಪಾಪುಗಳು ಸ್ವಲ್ಪ ಹಿಂಗೆ ಪಾಪುಗಳು ಎದ್ದು ಹೋದ ತಕ್ಷಣ ಪಾಪುಗಳು ಚು 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 ಹಿಂಗೆ ಗುಬ್ಬಿ ಥರ ಆವಾಜ್ ಮಾಡತ್ತವ ಮೇಲೆ, ಹಂಗಾಗೈತಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀವಿ, ಹೊಸ ವಿಶೇಷ ಅತಿಥಿಗಳು ಬಂದಾವ. ಆ ಅತಿಥಿಗಳು ಯಾರದಾರ ಹೆಂಗದಾರ ನೋಡಾಕ ನೀವು ಕಾಯ್ತಾ ಇದ್ದೀರ ಅಂತ ಗೊತ್ತದ, ನಿಮಗೂ ತೋರಿಸ್ತೇವೆ. ಅದು ಬೇಗ ನಿಮ್ಗೆ ಅದ್ರದ್ದು ಮುಖ ರಿವೀಲ್ ಮಾಡ್ತೇವೆ, ನಿಮ್ಗೆ ನೋಡ್ರಂತೆ. ನಾವು ನೋಡೋರದೇ, ನಾವು ಇನ್ನೂ ನೋಡಿಲ್ಲ ಎಷ್ಟಾಗ್ಯಾವ ಏನಾಗ್ಯಾವ ಯಾವ ತರ ಅದಾವ ಎಲ್ಲ. ಮತ್ತೆ ಅದು ನಾವು ಟಚ್ ಮಾಡಿದ್ವು ಅಂತಂದ್ರೆ ಅವಳಿಗೆ ಅನಿಸ್ತದ ಮತ್ತೆ ಇವ್ರು ತಗೋತಾರೇನು ಅಂತ. ಅದಕ್ಕೆ ಏನೋ ಬೇಡ, ಅವಳು ಏನ್ ಮಾಡ್ಲಿ ಅವಳು ತಂದು ತೋರ್ಸಾ ಪ್ರಯತ್ನ ಮಾಡ್ತಾ ಇದ್ದಾಳಂತ. ಬಾಯಾಗ ಹಾಕೊಂಡು ಬಂದಿಲ್ಲ ಅಂತ ಅವಳು ಹೊರಗೆ. ಅದಕ್ಕೆ ಮತ್ತೆ ಸುಮ್ಮನೆ ನಾವಾಗ ಏನ್ ಮಾಡೋದು ಬೇಡ, ಅವಳೇ ಏನ್ ಮಾಡ್ಲಿ ಅಭಿಮಾನಿಗಳೇ. ಬರ್ರಿ ಅಭಿಮಾನಿಗಳನ್ನ ಮತ್ತು ನಾನು ನೋಡಾಕ ನಂಗಂತೂ ಯಾವಾಗ ನೋಡೇನಂತ ಹಂಗಾಗೈತಿ. ನಂಗೆ ಮದಿಗಳ ಪಾಪಗಳು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನಾನು ನೋಡಕ್ಕೆ ಹೋಗ್ತಾಯಿದ್ದೆ. ಬರೀ ಹೊರಗೆ ಬಂದಿಲ್ಲ. ಎದಕ್ಕೆ ಬಂದಿದ್ಲು? ಯಾವಾಗ ಹೋಗ್ಯಾಳ? ಮಾ ಬಬ್ಲು ಬಾಲ ಹೊರಗಡೆ, ಪಾಪು ಇಲ್ಲ ತೋರ್ಸ್ ಬಾ. ಮಾ ಬಬೂಲ್ ಬಾ ಬಾ, ಪಾಪು ಅದಾವ ನೋಡೋಣ. ಮಾ ಈಗ ಮಾತಾಡುವ ನೋಡಿ, ಗಪ್ಪ ಕೂತಾಳ. ತೆಗಿಲ್ಲ. ಹಾಂ होय काय? तेच बघायला मी, तुम्ही तिथं कामं करतेला बरं वाटलं की आवाज बोलतेला करतेला माळकरी आहे असं वाटलं. मी यांना म्हटलं त्यांनी माळकरी आहेत वाटतं. ಮನೆಗೆ ಚಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ಎದುರುಗಡೆ ಕೆಲಸ ಮಾಡಕ್ಕೆ ಪರ್ಸಿ ಕೊಡ್ಸಾಕ ಬಂದಾರ. ನಮ್ಮ ಮನೆಯವರ ಪರ್ಸಿ ಇದೆ, ಏನೋ ಕೆಲಸ ತೆಗೆದ್ರಿ, ಈಗ ಮಾಡೋಣಂತ. ಕಂಪೌಂಡ್ ತಿಕ್ ಸಾಕಾಗತೈತಿ. ಸೊಪ್ಪು ಮಸಲ್ಮಾ ತೊಳಿತಾರೆ ಪ್ರತಿ ಸಲ. ಈಗ ಚಾಯ್ ಕೊಡೋಣ. ಚಾಯ್ ಅದಕ್ಕೆ ಮತ್ತೆಲ್ಲ ಪರಿಷತ್ ಕೆಲಸ ತೆಗೆದು ಮತ್ತು ಪರಿಷತ್ ಕೆಲಸ ತೆಗ್ತಾರೆ. ಹಾಂ ಅದೇ ಆಯ್ತು ನೋಡಿ ಟೈಮ್. ಹಾಂ ತೋರಿದು ಬಿಸ್ಕಿಟ್ ಕೊಡ್ಲಿ ಅಂತ ಕೇಳಿ ತೆಗೆದೆ ಸ್ವಲ್ಪ. ಯಾಕೆ ಸಾಕು ಐತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಯತ್ತ. ಗಂಟೆ ಆತಂದು ಹತ್ತಿದ್ದೀವ್ರಿ ಕನ್ನಡ ಔಷಧಿ. ಅಭಿಮಾನಿಗಳೇ, ಆಯ್ತು ನೋಡಿ, ಇವತ್ತಿಂದ ತಿಂಡಿ ಆಯಿತು, ಕನ್ನಡ ಡ್ರಾಪ್ಸ್ ಹಾಕೋದಾಯಿತು, ನಮ್ಮದು ತಿಂಡಿ ಆಯಿತು. ಅಪ್ಪನ ಎಕ್ಸಾಮ್ನೂ ಹತ್ತಿರ ಬರ್ತಾಯಿದೆ. ನಮ್ಮ ಕೆಲಸಗಳೂ ಭಾಳಷ್ಟೆಲ್ಲ ಅದಾವ, ಆಮೇಲೆ ಮಾಡೋದದ. ಈಗ ಆರಾಮ್ ಮಾಡೋನು, ಎಷ್ಟಾಗ್ತದೆ ಸುಮ್ಮನೆ ಕೊಡ್ರೋನು. ಆಮೇಲೆ ಮತ್ತೆ ಏನೇನು ಮಾಡೋದದೆಲ್ಲ ಪ್ಲ್ಯಾನ್ ಮಾಡೋನು. ಈಗ ಸದ್ಯಾಗ ಎಕ್ಸಾಮ್ ಸಲುವಾಗಿ ಸುಮ್ಮನೆ ಇರೋದು. ಅಭಿಮಾನಿಗಳೇ, ನೀವೆಲ್ಲರೂ ಆಶೀರ್ವಾದ ಮಾಡಿ. ನಮ್ಮ ಮಗನಿಗೆ ಎಲ್ಲ ಚಲೋ ಆಗಲಿ ಅಂತ, ಒಳ್ಳೆ ಇದನ್ನು ಪಿ ಜಿ ಒಳಗೆ ಒಳ್ಳೆ ಮಾರ್ಕ್ಸ್ ತಗೊಂಡೆ ಒಳ್ಳೆ ಇದಕ್ಕೆ ಹೋಗಲಿ ಅಂತ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದನೂ ಬೇಕಾ. ಮತ್ತು ಹಿಂಗೆ ಊಟ ಮಾಡೋಣ ಅಂತಾರೆ. ನಾನು ತೊಗೊಂಡ್ಕೊತಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಮಲ್ಕೊಂಡಿದ್ನಿ ಅಂತ ಚಲೋ ಆತ. ಸ್ವಲ್ಪ ಹಂಗೆ ನಿದ್ದೆ ಆಗ್ತೈತೆ ಸ್ವಲ್ಪ. ತಾಟ್ಕೊಂಡು ಬರೋಣ ಅಂತ. ಚಪಾತಿ ಇದೆ ಮತ್ತು ಅವ್ನ ಫೇವ್ರೇಟ್ ಪಲ್ಯ ಮತ್ತು ಇದು ಊಟ ಕೊಟ್ಟು ಬರೋಣ. ನಡೀರಿ ಹೋಗೋಣ. ಉಪ್ಪು ಭೇಟಿಯಾಗಿ ಬರೋದೈದು ನಂಗೆ. ಆಮೇಲೆ ಮ್ಯಾಲೆ ಬಬ್ಲಿನೂ ಅದಾಳೆ. ವಾಯ್ಸ್ ಕೇಳಿಸ್ಕೊಳ್ಳಿ ಅಭಿಮಾನಿಗಳೇ. ನೋಡಿ
ಮನೆಗಡೆ ಅನ್ನಕ್ಕಿಟ್ಟೆ ಸ್ವಲ್ಪ ಮೆತ್ತಗೆ ನಮ್ಮ ಅತ್ತೆ ಸಲುವಾಗಿ ಮತ್ತೆ ಅಪ್ಪೋದು ಊಟ ಮಾಡಿದಂದ್ರೆ ಮಾಡ್ತಾನಂತ ಹೇಳಿ ಊಟ ಕೊಟ್ಟು ಬಂದ್ವಿ ಮಾಡಿದಾನ. ಆಮೇಲೆ ಶಾಂಪುಗೆ ಬರ್ತೀನಿ ತಿಂತಿದ್ದೆ ಆಮೇಲೆ ಅಂತ ಹೇಳಿ ಸ್ವಲ್ಪ ಅನ್ನಕ್ಕಿಟ್ಟೆ ಅನ್ನ ಮುಗಿದಿತ್ತು. ಮತ್ತು ಆಮೇಲೆ ಹಾಲದ ಕಾಸನು ಯಜಮಾನ್ರು ಇಲ್ಲಿ ಕೂತಿದ್ದಾರೆ ಕೂಡಲಿ ಅವ್ರು ಏನೋ ಕೆಲಸ ಮಾಡಕ್ಕೆ ಹೋಗುತ್ತಾರೆ. ಟೈಮ್ 2:30 ಆತ ನೋಡಿ. ಇವ್ರಿಗೆ ಆಗ್ತಿದೆ ಇವ್ರು ಎಕ್ಸಸೈಸ್ ಚಾಲು ಮಾಡ್ಯಾರ. ಈ ವಯಸ್ಸೊಳಗೆ ಈ ರೀತಿ ಆಗ್ತೈತೆ ನೋಡಿ ಮನೆಗಳು ಹಿಂಗೈತು ನೀ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಆಮೇಲೆ ಮಾಡ್ಕೋತೀನಿ. ಆಯಿತು ನೋಡು ಮಠ ದಿನಗಳು ಹಂಗೆ ಹೋಗ್ತಾನೆ ಇದ್ದಾವೆ. ಅಭಿಮಾನಿಗಳೇ, ಅವಾಗಿಂದ ನಾನು ಒಂದು ನಿಮಗೆ ಚಟ್ನಿದ ರೆಸಿಪಿ ಬಿಟ್ಟೇನು ನೋಡಿ. ದೋಸೆ ಜೊತೆ ತಿನ್ನುವಂಥ ಬೇಳೆ ಚಟ್ನಿದ ನಿಮ್ಗೆ ರೆಸಿಪಿ ಬಿಟ್ಟೇನಿ. ಅದ್ರ ಸಲುವಾಗಿ ನಾ ಈ ಥರ ಎಲ್ಲ ಇದು ಮಾಡ್ಕೊಂಡೆ. ಆಮೇಲೆ ಅತ್ತೆ ದೇವರಿಗೆ ಚಾಯ್ ಮಾಡ್ಕೊಡ್ಬೇಕಲ್ಲಿ ಟೈಮ್ ಆಗೈತೆ. ಒಳಕೊಂತ ಎದ್ದು ಕೂತಾರ, ಇಲ್ಲಿ ಕಿಟ್ಟಿ ಕಡೆನೂ ಕೂತಿರ್ತಾರ ಅವ್ರ ಅಡುಗೆ ಮನೆ ಕಿಟ್ಟಿ ಕಡೆ. ಅದ್ರ ಸಲುವಾಗಿ ಟೈಮ್ ಬೇರೆ ಆಗೈತಿ. 6 ಗಂಟೆ ಆಗಮನೈತಿ. ಬೇಗ ಕತ್ಲಾಗೋದು ಬೇಡ ಅಭಿಮಾನಿಗಳೇ, ಪಟಾಪಟ್ ಅಂತ ಮತ್ತೆ ಚಾಯ್ ಮಾಡ್ಕೊಡೋನು. ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಮನೆಗೆ ಅತ್ತೆ ದೇವ್ರಿಗೆ ಕರೆದೀಗ ಅವ್ರಿಗೂ ಚಾಯ್ ಕೊಡೋನು. ಅವ್ರ ದೋಸೆ ಏನು ತಿನ್ನಲ್ಲ ಈಗ ಈ ಟೈಮ್ದಾಗ, ಅವ್ರು ಏನು ತಿನ್ನಲ್ಲ. ಆದರೂ ಹೇಳೋಂಗೆ ಹೇಳ್ತೀನಿ, ಹುಡುಗರ ಸಲುವಾಗಿ ದೋಸೆ ಮಾಡಿದ್ದೀನಿ, ಒಂದು ತಿಂತೇರೇನು ನೋಡ್ರಿ ಅಂತೀನಿ. ಯಾಕಂದ್ರೆ ಇಲ್ಲೇ ಕೂತಿರ್ತಾರೆ ಬಾಜುಕ, ವಾಸನೆ ಬರ್ತೈತೆ ಅವ್ರಿಗೆ. ನಾವೇನೋ ಮಾಡ್ತಾಯಿದ್ದೀವಿ, ಏನೋ ಅಡುಗೆ ಮಾಡತ್ತಾರೆ, ಏನೋ ತಿನ್ನತ್ತಾರ, ನಾಳೆ ಅನ್ನೋದು ಬೇಡ ಮುಚ್ಕೊಂಡು ಮಾಡ್ಕೊಂಡು ತಿಂತಾರಂತ ಹೇಳಿ. ಯಾಕಂದ್ರೆ ವಯಸ್ಸಾಗಿದ್ದವ್ರು ನಿಮ್ಗೆ ಗೊತ್ತದ ಯಾವ ರೀತಿ ಇರ್ತಾರಂತ. ನನಗೆ ಆ ರೀತಿ ಬ್ಯಾಡ್ ಆಗೈತಿ ಹಾಗೆಲ್ಲ ಮಾಡೋದೆ. ಯಾಕಂದ್ರೆ ಅವ್ರು ನಾವು ನಮ್ದು ಎಷ್ಟು ಆಗ್ತೈತೆ ನಮ್ಮ ಕರ್ತವ್ಯ ಒಳಗೆ ನಾವು ಫೀಲ್ ಆಗೋದು ಬೇಡ. ಅವ್ರು ಅಂದ್ರೂ ನಡಿತೈತಿ, ನಾವು ಮಾಡಿನೂ ನಾವು ಏನು ಮಾಡೇವಲ್ಲ ಹೇಳೋನು ಅವ್ರಿಗೆ ಏನು ಮಾಡೇವಿ ಮತ್ತು ಅಂತ ಹೇಳಿದ ಮೇಲೆ ಅವ್ರಿಗೂ ಗೊತ್ತಾಗ್ತದೆ. ಅವರು ಕೇಳಾಕೆ ಇದು ಮಾಡ್ತಾರೆ, ಏನಾದರೂ ಮಾಡ್ಯಾರ ಅಂತ ಗೊತ್ತಿರ್ತೈತೆ ಅವ್ರಿಗೆ. ಅದ್ರ ಸಲುವಾಗಿ ಏನು ಮಾಡ್ತಾರೆ ನೋಡೋಣ, ಹೇಳೋಂಗೆ ಕೇಳ್ತೀನಿ. ಆಮೇಲೆ ಚಾ ಕುಡಿತೀನಿ. ಒಂದು ಸ್ವಲ್ಪ ನಾನು ದೋಸೆ ತಿನ್ಕೋತೀನಿ ಈಗ. ನನಗೂ ಆವಾಗ ಮಧ್ಯಾಹ್ನ ತಿಂದಿದ್ದೆ ಅಷ್ಟು ಸರಿಯಾಗಿರಲಿಲ್ಲ, ಅದಕ್ಕೆ ಹಾಂ ಚಲೋ ಆಯ್ತಲ್ಲ ಮಿಸ್ ತಿಂದೆಲ್ಲ. ಅತ್ತೆ ದೇವ್ರಿಗೆ ದೋಸೆ ಮಾಡಿದಂತ ತಿಂದ್ರೆ ತಿಂತಾರೆ. ಅತ್ತೆ दोसी के लिए खाता सा दोसी नको बाय चा तोड़ दू नको काय नको ठीक है चा काय ಹೊಡೆದು किता ಅವ್ರಿಗೇನು ಬೇಡ ಅಂತ ನಕ್ಕು ಅನ್ನೋದಾರ. ನೀವು ಊರಲ್ಲ ಅಪ್ಪ ತೊಗೊಂಬರು ಇಲ್ಲಿ ಹಾಲು ಕಾಸಾಗಿದ್ದೇನೆ ನಾ. ಇನ್ನು ಅಪ್ಪನೂ ಸ್ವಲ್ಪ ಏನಾದ್ರು ತಿನ್ನಕ್ಕೆ ಕೊಟ್ಟೆ, ಅಪ್ಪನೂ ತಿಂತಾರೆ. ಕೇಳ್ತೇನೆ ಚಟ್ನಿ ಮಾಡೀನಿ, ತೊಗೊಂಡೋಗ್ಲ ಅದು ತೊಗೊಂಡೋಗ್ತಿ. ಚಿನ್ನು ಹೇಳ್ರಿಲ್ಲ, ಏನು ಮಾಡ್ಕೊತಿದ್ದೀರಾ? ಹೌದಾ, ಅವಾಗಿಂದ ಮೆಸೇಜ್ ಕೂತಿದ್ದೀರಾ? ದೇವ್ರು ಚಾಯ್ ಕುಡ್ಕೋತಾರೆ, ಹೊರಗೆ ಕೂತ್ ಬಂದ್ರೆ ಅವಾಗಿಂದ ಗಾಳಿಗೆ. ಮತ್ತು ಈಗ ಚಾಯ್ ಕುಡಿಯತ್ತಾರ. ಈಗ ಸಾಕಿ ಹೊರಗೆ ಕಳ್ಸಲ್ಲ, ಸ್ವಲ್ಪ ಟಿ ವಿ ಹಚ್ಕೊಡ್ತೇನೆ, ಪಿಕ್ಚರ್ ನೋಡ್ಕೊತ ಕೊಡಲಿ. ಪಿಕ್ಚರ್ ಇಷ್ಟ ಆಗ್ತೈತೆ ಅವರಿಗೆ. ಕಣ್ಣಿ ಪಾಪ ಈಗ ಎಷ್ಟು ದಿನ ಅವರಿಗೆ ನೋಡೋಕೆ ಪಿಕ್ಚರ್ ನೋಡೋಕೆ ಅನುಕೂಲ ಆಗ್ತೈತಲ್ಲ ಅಷ್ಟು ದಿನ ನೋಡಲಿ ಅವ್ರು. ಮತ್ತು ನಾನು ಚಟ್ನಿ ದೋಸೆ ತೊಗೊಂಡಿದ್ದೀನಿ, ನಮ್ಮ ಮನೆಯವರು ಬ್ಯಾಡ ಅಂತ ಈಗ. ಇದು ಆಮೇಲೆ ಫ್ರಿಜ್ ಹೋಗಿ ಇಟ್ಬಿಡ್ತೇವೆ, ನಾಳೆ ಬೆಳಿಗ್ಗೆ ಹುಡುಗರಿಗೆ ಮಾಡ್ಕೊಡಕ್ಕೆ ಬರ್ತದೆ. ಫ್ರಿಜ್ ಹೋಗಿಟ್ಟು ಅಂದರೆ ಏನಾಗಲ್ಲ, ಬೆಳಿಗ್ಗೆ ನಾವು ಆರಾಮಾಗಿ ತಿನ್ಬೋದು. ಶಾಂಭವಿಗೆ ಹೇಳ್ತೇನೆ ತೆಗೆದಿಡ್ತಾಳೆ. ಮತ್ತು ಇವ್ರಿಗೆ ಟಿ ವಿ ಹಚ್ಕೊಡೋನು. ಸ್ವಲ್ಪ ಹಾಲನ್ನು ಕಾಸಾತಿದ್ದೇನೆ, ಹಾಲು ಕಾಸಿ ತಿನ್ನಕ್ಕೆ ಕೊಡ್ರು ಚಲೋ. ಹಾಲು ಕಾಯ್ತಾಯಿದೆ. ಯಜಮಾನ್ರು ಎಲ್ಲ ನಿಮ್ಮ ಕಮೆಂಟಿಗೆ ಉತ್ತರ ಕೊಡ್ಕೊತ ಕೂತಿದ್ದಾರೆ. ಎಲ್ಲರಿಗೂ ಉತ್ತರ ಒಳಗ್ತಾಯಿದ್ದಾರೆ ಅವರು. ಇಲ್ಲಿ ಇಡಕ್ಕೆ ನಂದು ಚಾಯ್ ರೆಡಿ ಐತಿ. ದೋಸೆ ತಿಂದ ಚಾಯ್ ಕುಡಿತೇನೆ. ಟೈಮ್ ಆಗೈತೆ ನೋಡಿ, 6:10 ಆಯ್ತು ನೋಡಿ ಈಗ. ಯಾಕಂದ್ರೆ ನನಗಲ್ಲಿ ನಾ ತಿನ್ನಾಕ ಕೂತೆ ಅಂತಂದ್ರೆ ತಿನ್ನುವಾಗ ನನಗೆ ಹಾಲು ಕಡೆನೇ ಎದ್ದೆದ್ದು ನೋಡೋದಾಗ್ತೈತೆ. ಅದ್ರ ಸಲುವಾಗಿ ಬಂದ್ ಮಾಡಿ ಈಗ ಆರಾಮನ ತಿನ್ಕೋಬೋದು ನೋಡ್ರಿ. ಪಿಕ್ಚರ್ ಹಚ್ಕೊಡ್ರಿ ನೋಡ್ಕೊತ ಕೊಡ್ತಾರೆ. ಒಂದು ಎನಲೋಪ್ ಬಂದದ, ಆಮೇಲೆ ಎನಲೋಪ್ ಮೇಲೆ ರಾಖಿ ಎನಲೋಪ್ ಅಂತ ಬರ್ತದ. ರಾಖಿ ಚಿತ್ರಾಣ ಅದ, ಅದ್ರ ಎಲ್ಲಿಂದ ಬಂದದ ಯಾರು ಬಂದಿದ ಅದು ಗೊತ್ತಾಗ್ತಾ ಇಲ್ಲ. ಓಪನ್ ಮಾಡಿ ನೋಡೋದು. ಅದೇ ನನ್ನ ಸುಮಟಿಗೆ ಕಮಾಯಿನ ಕಳ್ಸಿರ್ಬೇಕ ಅಂದ್ರೆ ಕಮಾಯಿ ಅಂದ್ರೆ ಅವ್ರು ಸರ್ಪ್ರೈಸ್ ಮಾಡಿದ್ರ ಮನೆಗಳಿಗೆ. ಇದೇನಿದೆ ಹೆಸರು ಇಲ್ಲಂತ ಏನಿಲ್ಲ ಅಂತ ಯಾರು ಕಳ್ಸಿರ್ಬೋದು ನೋಡೋಣ.
ಅಕ್ಕಿ ಇದೆ ಏನು ಒಳಗೆ ಹ್ಮ್ ಅಕ್ಕಿ ಅದ ಆಯ್ತು. ಅಂದ್ರೆ ಕಮಾಯಿನ ಅಕ್ಕಿ ಅರ್ಶಿನ ಕುಂಕುಮ ಅದು ಅವರೆಲ್ಲ ಅದೆಲ್ಲ ಕಳಿಸ್ಕೊಟ್ಟಿರ್ತಾರೆ ಹೌದು. ಹ್ಮ್ ಮತ್ತೆ ಯಾರು ಕಳ್ಸಿಕೊಡೋದು ಗೊತ್ತಿಲ್ಲ ಇವಾಗ. ಅದ ಏನ್ ಲೆಟ್ರ್ ಇಲ್ಲ. ಕೊಡ್ರಿ ಇಲ್ಲ ಯಾಕಂದ್ರೆ ನಮ್ಮ ಮನೆಯವರ ಅಕ್ಕ ಒಬ್ರ ಇದ್ರು ಸಿಪ್ಪೂರೊಳಗೆ ಅದಾರ ಮೋಸ್ಟ್ಲಿ ನನಗೆ ಅವರೇ ಕಳಿಸಿದಾರ ಅನ್ಸತೈತಿ ಅವ್ರ ಪ್ರತಿ ಸಲ ನಮ್ಮ ಮನೆಯವ್ರು ಕಳಿಸ್ಕೊಟ್ರೆ ಹಿಂಗೆ ಅಕ್ಕಿ ಆಮೇಲೆ ಅರಿಶಿನ ಕುಂಕುಮ ಈ ರೀತಿ ಎಲ್ಲ ರೆಡಿ ಮಾಡಿ ಅವ್ರು ಕಳಿಸ್ಕೊಟ್ಟಿರ್ತಾರೆ ಈ ರೀತಿ ಪೋಸ್ಟ್ ಶೀಟ್ ಕ್ಲಿಯರ್ ಇಲ್ಲ. ಅದೇ ಇದು ಓಪನ್ ಮಾಡಿರಿ ಇಲ್ಲಿ ನೋಡಿ ಸಕ್ರಿನೂ ಕಳಿಸ್ಕೊಟ್ಟಾರ ಆಮೇಲೆ ಅರ್ಶಿನ ಕುಂಕುಮ ಅರಿಶಿನ ಕುಂಕುಮ ತವ್ರ ಮನೆಯಿಂದ ಅವರ ತಮ್ಮನ ಸಲುವಾಗಿ ಅಕ್ಕ ಕಳಿಸ್ಕೊಟ್ಟ ಅಂದ್ರೆ ಎಷ್ಟು ಅಟ್ಯಾಚ್ಮೆಂಟ್ ಅವ್ರ ವಯಸ್ಸಿಗೆ ಎಷ್ಟು ಇರ್ಬೋದು ಅಕ್ಕಂದ ಹೌದು 55. 55 ಇರ್ಬೋದಲ್ಲ 55 ವರ್ಷದ ಬಾಂಧವ್ಯ ಅಣ್ಣ ತಂಗಿದೆ ಅಕ್ಕ ಮತ್ತು ತಮ್ಮಂದು ಹೆಂಗೈತೆ ನೋಡ್ರಿ ಅವ್ರದ್ದು ಎಷ್ಟು ಸ್ಪೆಷಲ್ ಎಷ್ಟು ಇದು ಮಾಡಿದ್ದಾರೆ ಮತ್ತು ಅರಿಶಿನ ಕುಂಕುಮ ಇದೆಲ್ಲ ಕೊಡಿಸಿದ್ದಾರೆ ಮತ್ತು ನಾನು ಮೌಸಿಗೆ ಮೊದಲು ಭಾಳಷ್ಟು ಧನ್ಯವಾದ ಹೇಳ್ತೀನಿ ನೆನ್ಪಿಟ್ಕೊಂಡು ನೀವು ಇವ್ರಿಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದಿಂದನೇ ಇಷ್ಟು ಮುಂದೆ ಹೋಗ್ತಾ ಇದೀವಿ ಮೌಸಿ ನಾವು ಮತ್ತು ನಾವು ಶುಕ್ರವಾರ ದಿನ ಇದೆ ರಾಖಿದ ನಾವು ಏನದೆಲ್ಲ ನಾವು ಆಚರಣೆ ಮಾಡ್ತೀವಿ ರಾಖಿ ಬಂದು ಮುಟ್ಟ್ಯದ. ಅಕ್ಕ ಕಮ್ಮ ಅಕ್ಕ ಅಂತ ಹೇಳ್ರಿ ಹೆಸರು ಯಾರು ಕಳ್ಸಿಕೊಟ್ರು ನಮ್ಗೆ ಗೊತ್ತಿಲ್ಲ. ಬಟ್ ಅವರು ನಮ್ಮ ಧರ್ಮ ಪತ್ನಿಯವರು ರಿಕಗ್ನೈಸ್ ಮಾಡ್ಯಾರ ಅಂದ್ರೆ ತಿಳ್ಕೊಂಡ್ರೆ ಇದು ಶಿವಪುರದಿಂದ ಬಂದಿರ್ತದ. ಶಿವಪುರದಿಂದ ಕಮ್ಮ ಮೋಶ ಕಳ್ಸಿಕೊಟ್ರೆ ಕಳ್ಸಿಕೊಡ್ತಾರೆ. ಅರಿಶಿನ ಕುಂಕುಮ ಸಕ್ಕರೆ ಮತ್ತೆ ಇದ್ರೊಳಗೆ ಸೈಡ್ ಏನು ಯಾವ್ದು ಲೆಟರ್ ಇಲ್ಲ ಹೆಸರಿಲ್ಲ ಏನಿಲ್ಲ. ಆಮೇಲೆ ಅಭಿಮಾನಿಗಳೇ ಇದ್ರೊಳಗೆ ಅಕ್ಕಿನೂ ಹಾಕ್ಯಾರ ಅವ್ರು ಇಲ್ಲಿ ನೋಡಿ ಅಕ್ಕಿ ಸಹಿತ ಅಕ್ಕಿ ಸಹಿತ ಅವ್ರ ಕಳ್ಸಿಕೊಟ್ಟಿದ್ದಾರೆ ಅಕ್ಕಿ ಆಮೇಲೆ ಇದು ಸಕ್ಕರೆ ಆಮೇಲೆ ಅರಿಶಿನ ಕುಂಕುಮ ನಿಜವಾಗ್ಲೂ ಗ್ರೇಟ್ ಮೌಸಿ ನೀವು ಈ ರೀತಿ ಸಂಭಾಳಿಸ್ಕೊಂಡ್ ಬಂದಿದ್ದೀರಾ. ಆಮೇಲೆ ನಿಮಗೆ ಒಳ್ಳೆ ಸೊಸೆ ಮತ್ತು ಒಳ್ಳೆ ಮಕ್ಕಳು ನಿಮ್ಗೆ ಅದಾರ ಯಾಕಂದ್ರೆ ನಿಮ್ಮ ಮಕ್ಕಳು ಈ ರೀತಿ ನಿಮಗೆಲ್ಲ ಸಹಾಯ ಮಾಡಿರ್ತಾರೆ. ಹಿಂಗೆ ನಿಮ್ಮ ಬಂಧನ ಗಟ್ಟಿ ಇರಲಿ ಮತ್ತು ನಮ್ಮ ಸದಾ ನಮ್ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಮತ್ತು ಇದು ತೆಗೆದಿಡೋನು ರಕ್ಷಾಬಂಧನ ದಿನ ನಿಮ್ಗೆ ನಾವು ಆ ದಿನ ಈ ಶಾರ್ಟ್ಸ್ ನಾವು ಇದು ಶಾರ್ಟ್ಸ್ ಮತ್ತು ವಿಡಿಯೋ ನಿಮಗೆಲ್ಲ ಹೇಳ್ಬಿಡ್ತೇವೆ. ಪಿಕ್ಚರ್ ನೋಡ್ತಾ ಇದ್ದಾರೆ ಭಾಳ ಇಷ್ಟ ಆಗ್ತೈತೆ ಅವ್ರಿಗಿದೆ ಭಕ್ತ ಕುಂಬಾರ ಅಂತ ಹೇಳ್ತೀನಿ ಅದ ಅತ್ಯ ಭಕ್ತ ಕುಂಬಾರ ಸೆಟ್ಲ್ ಆಗಿದ್ದೆಲ್ಲ ನೀವು ಯಾರು ಸೆಟ್ಲ್ ಆಗಿದ್ ಮತ್ತೆ ಕೇಳೋದು ಏನು ಮಾಡಿ ಬಂದಿ ನಾ ಏನೂ ಕರ್ದೇನಿ ಇಲ್ಲಿ ನಾ ಇಲ್ಲೇ ಒಳಗೆ ನಿನ್ನ ರೂಮ್ದಾಗ ಕೂತಿದ್ದೆ ಎಲ್ಲ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಮತ್ತು ಅಭಿಮಾನಿಗಳಿಗೆಲ್ಲ ವಿಡಿಯೋ ಬಿಟ್ಟೇನು ನೋಡಿ ನೀ ಮಾಡಿದ್ದ ಚಟ್ನಿ ಇದ್ದ ಇವ್ರಿಗೂ ಎಬ್ಸೋನೀಗ ಪಿಕ್ಚರ್ ಮುಗ್ದಿಲ್ರಿ ಇನ್ನೂ ಇದು ಯಾವ್ದು ಹತ್ತೈತ್ಲ ಮತ್ತು ದೇವ್ರಂತೂ ಭಕ್ತ ಕುಮಾರ ಅಣ್ಣವ್ರ ಪಿಕ್ಚರ್ ನೋಡಿ ದಂಗೆ ಬಡಿದ್ರು ಭಾಳ ಚಲೋ ಪಿಕ್ಚರ್ ಐತೆ ಅಂತ ವಿಠಲ್ ಪಾಂಡುರಂಗ ಅಂತ ಹೇಳಿ ಇದು ಸ್ವಲ್ಪ ವಿಡಿಯೋ ಮಾಡೋ ಸಲ ಬಳಿಯೋದು ಇಟ್ಕೊಂಡಿದ್ದೆ ಇಲ್ಲಿ ಅದನ್ನು ಸ್ವಲ್ಪ ತೆಗೆದಿಡ್ತೀನಿ. ದೇವ್ರಿಗೆ ಊಟ ಕೊಟ್ಟ ಬಿಡೋ ಟೈಮ್ ಬೇರೆ ಆಗೈತೆ ಈಗ ಸ್ವಲ್ಪ ಕಾಸಾಕಿಟ್ಬಿಡ್ತೀನಿ. ಮತ್ತು ನಾವಂತೂ ಫುಲ್ ದೋಸೆ ಮತ್ತು ಚಟ್ನಿ ಎಲ್ಲ ತಿಂದು ಬಿಟ್ಟಿದ್ದೀವಿ. ನಮಗಂತೂ ಏನೂ ಹಸಿವು ಇಲ್ಲ. ಈಗ ಅಪ್ಪೂನು ಮೇಲೆ ಕೊಟ್ಟು ಬಂದರು. ಮತ್ತೀಗ ಸ್ವಲ್ಪ ಮೆತ್ತಗನ್ನ ಇದೆ ಮೆತ್ತಗನ್ನ ಬಿಸಿ ಮಾಡ್ತೀನಿ ಅತ್ತೆ ದೇವರಿಗೆ. ಮತ್ತು ಅಲಸಂದಿದ ಮಾಡಿದ್ದ ಸಾರು ಐತೆ ಇಷ್ಟಪಟ್ಟು ತಿಂತಾರವ್ರು ಅದನ್ನು ಸ್ವಲ್ಪ ಕೊಡ್ತೀನಿ. ಮನೆ ದೇವರಿಗೆ ನಮ್ಮ ಯಜಮಾನ್ರಿಗೆ ರೊಟ್ಟಿ ಅದಾವೆ ರೊಟ್ಟಿ ಖರಡ ಮತ್ತು ಬದನೆಕಾಯಿ ಪಲ್ಯ ಇದು ಸ್ವಲ್ಪ ಕೊಡೋನು. ಮತ್ತು ದೇವರಿಗೆ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಎರಡು ಕೊಡೋಣ ನನ್ನ ಜೊತೆ ಅವರಿಗೆ ಇಷ್ಟ ಆಗ್ತದೆ ಇದು ಪಲ್ಯ ಭಾಳ. ಒಂದು ಸ್ವಲ್ಪ ಬದನೆಕಾಯಿ ಸ್ವಲ್ಪ ಕೊಡಕ್ಕೆ ಬರ್ತದೆ. ಆಮೇಲೆ ಟೈಮ್ ಆಯ್ತು ನೋಡಿ 9 ಗಂಟೆ. ಅಭಿಮಾನಿಗಳೇ ನೀವಂತೂ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಇಷ್ಟ ಆಗದೆ ಅಂದ್ಕೊಂಡಿದ್ದೀನಿ. ಡೈಲಿ ಲಾಗನ್ನು ಸಹಿತ ದಿನ ಅದೇ ನೋಡಿ ಇಷ್ಟಪಡ್ತಾ ಇದ್ದೀರಾ ಎಲ್ಲರೂ. ಮತ್ತು ನಿಮಗೆ ಒಳ್ಳೆ ಲಾಗು ಬಿಡ್ತೀವಿ. ಆಮೇಲೆ ಇವತ್ತು ಸ್ಪೆಷಲ್ ದೋಸೆ ಚಟ್ನಿದ ವಿಡಿಯೋ ಬಿಟ್ಟಿದ್ದೀವಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ನೋಡಿರಿ ನಿಮ್ಗೆ ಯಾವಾಗ ಬೇಕು ಅಲ್ಲಿ ರೆಸಿಪಿ ಇರ್ತದೆ. ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗ್ರಿ ಮತ್ತು ದೋಸೆ ಚಟ್ನಿ ಯಾವ ರೀತಿ ಮಾಡ್ಯಾರಂತ ನೋಡಿರಿ. ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಸೇರು ಮಾಡಿರಿ. ಆಮೇಲೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಅಭಿಮಾನಿಗಳೇ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.